ಐರನ್ ಆರ್ ಕಬ್ಬಿಣಾಂಶ ಇಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ಹಿಮೋಗ್ಲೋಬಿನ್. ಅಂದ್ರೆ ಹಿಮೋಗ್ಲೋಬಿನ್ ಒಂದು ಕೆಂಪು ರಕ್ತ ಕಣಗಳ ಕಾಂಪೊನೆಂಟ್. ಅದೊಂಥರ ಪ್ರೋಟೀನ್. ಅದರಲ್ಲಿ ಐರನ್ ಮಾಲಿಕ್ಯೂಲ್ ಇರುತ್ತೆ. ಅದ್ರದ್ದು ಕೆಲಸ ಬಂದ್ಬಿಟ್ಟು ಎಲ್ಲ ನಮ್ಮ ದೇಹದ ಅಂಗಾಂಶಗಳಿಗೆ, ವೇರಿಯಸ್ ಆರ್ಗನ್ಸಿಗೆ ಆಕ್ಸಿಜನ್ ಸಪ್ಲೈ ಕೊಡೋದು, ಅಂದ್ರೆ ಆಮ್ಲಜನಕ ಸಾಗಿಸೋದು. ಸೊ ಹಿಮೋಗ್ಲೋಬಿನ್ ಐರನ್ ಡಿಫಿಷಿಯನ್ಸಿಯಿಂದ ಕಡಿಮೆ ಆಗುವಾಗ ಆಬ್ವಿಯಸ್ಲಿ ಆಕ್ಸಿಜನ್ ಸಪ್ಲೈ ಟು ದ ಬಾಡಿ, ಅಂದ್ರೆ ಎಲ್ಲ ಅಂಗಾಂಶಗಳಿಗೆ ಆಮ್ಲಜನಕ ಕೊರತೆ ಆಗುತ್ತೆ. ಅದರಿಂದ ಈ ಸಿಂಪ್ಟಮ್ಸ್ ಬರೋದು. ಅಂದ್ರೆ ಈಗ ಆಕ್ಸಿಜನ್ ಸಪ್ಲೈ ಬ್ರೈನಿಗೆ ಕಟ್ ಆಫ್ ಆದ್ರೆ ತಲೆನೋವು, ತಲೆ ತಿರುಗುವಿಕೆ, ಮತ್ತೆ ಮಸಲ್ಸ್ಗೆ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಕಡಿಮೆ ಆದ್ರೆ ಸುಸ್ತಾಗೋದು, ಮತ್ತೆ ಕಾಲು ಎಳೆತ ಎಲ್ಲ ಆಗೋದು. ಹಾಗೆ ಐರನ್ ಇದು ನಮ್ದು ಬ್ರೈನ್ ಹೆಲ್ತಿಗೂ ಇಂಪಾರ್ಟೆಂಟ್, ಇಮ್ಯುನಿಟಿಗೂ ಇಂಪಾರ್ಟೆಂಟ್. ಅಂದ್ರೆ ಐರನ್ ಲೆವೆಲ್ಸ್ ಕಡಿಮೆ ಇದ್ರೆ ನಮಗೆ ಸೋಂಕುಗಳ ತಾಗೋದು ಸ್ವಲ್ಪ ಬೇಗ. ಅಂದ್ರೆ ಇಮ್ಯೂನ್ ಫಂಕ್ಷನ್, ಕೆಲವು ಕ್ಯಾಟಲಿಟಿಕ್ ರಿಯಾಕ್ಷನ್ಸ್ ಅದರಲ್ಲಿ ಐರನ್ ಮುಖ್ಯ ಪಾತ್ರ. ಸೊ ಅಂಥ ರಿಯಾಕ್ಷನ್ಸ್ ಕರೆಕ್ಟಾಗಿ ನಡೆಯಲ್ಲ ಬಾಡಿಯಲ್ಲಿ. ಸೊ ಇಮ್ಯುನಿಟಿನೂ ಹ್ಯಾಂಪರ್ ಆಗುತ್ತೆ. ಮತ್ತೆ ಬ್ರೈನ್ ಸೆಲ್ಸಿಗೂ ಐರನ್ ಬೇಕು. ಇನ್ಫ್ಯಾಕ್ಟ್ ಸ್ಟಡೀಸ್ ಇದೆ, ಐರನ್ ಡೆಫಿಷಿಯನ್ಸಿ ಇಂದ ಅರ್ಲಿ ಡಿಮೆನ್ಷನ್ ಶುರು ಆಗತ್ತಂತೆ. ಸೊ ಹಾಗೆ ಕ್ರಾನಿಕ್ ಕಂಡೀಷನ್ ಏನಾದ್ರೆ ಅಂದ್ರೆ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತಾ ಅಂತ? ದೊಡ್ಡ ದೊಡ್ಡ ಕಾಯಿಲೆ ಅಲ್ಲ, ಕೆಲವು ಸಲ ಐರನ್ ಡೆಫಿಷಿಯನ್ಸಿಯಿಂದ ದೊಡ್ಡ ಕಾಯಿಲೆ ಕಂಡು ಹಿಡ್ತಿದ್ದೇವೆ. ಅಂದ್ರೆ ಈಗ ವಯಸ್ಸಾಗುವಾಗ ಯಾರಾದ್ರೂ 70 ವರ್ಷದ ಐರನ್ ಡೆಫಿಷಿಯನ್ಸಿ ಇಟ್ಕೊಂಡು ಬಂದ್ರೆ, ಅಂದ್ರೆ ಹೆಂಗಸರು, ಅವರಲ್ಲಿ ಮುಟ್ಟು ನಿಂತಿರುತ್ತೆ. ಸೊ ಬೇರೆ ಏನಾದ್ರೂ ಎಲ್ಲಾದ್ರೂ ರಕ್ತಸ್ರಾವ ಆಗ್ತಾ ಇದೆಯಾ, ಇದು ಬ್ಲಡ್ ಇನ್ ಸ್ಟೂಲ್ಸ್, ಮಲದಲ್ಲಿ ರಕ್ತ ಹೋಗುದು, ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಎಂಡೋಸ್ಕೋಪಿ ಮಾಡ್ತೀವಲ್ಲ, ಎಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಆ ಟೈಮಲ್ಲಿ ಹೊಟ್ಟೆ ಕ್ಯಾನ್ಸರ್ಸ್ ಎಲ್ಲ ಕಂಡು ಹಿಡ್ದಿದ್ದೇವೆ. ಇಲ್ಲ ಅಂದ್ರೆ ಅಲ್ಸರ್ಸ್, ಇನ್ಫ್ಲಮೇಟರಿ ಬವಲ್ ಡಿಸೀಸಸ್ ಅಂತ ಕರುಳಿನ ಕಾಯಿಲೆಗಳೆಲ್ಲ ಕಂಡು ಹಿಡ್ದಿದ್ದೇವೆ. ಓಕೆ.